ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಎಕ್ಸಸೈಸ್ 4th ಕ್ವಶನಲ್ಲಿ 10th ಕ್ವಶನಲ್ಲಿದ್ದೀವಿ. ಇಲ್ಲೇನು ಅಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ, ಅದು ಎ ಪಿನ ಅಲ್ವಾ ಅಂತ ಕಂಡುಹಿಡಿಯಬೇಕು. ಫಸ್ಟ್ ಸ್ಟೆಪ್ಪು 10th ಕ್ವಶನ್ ಏನಿದೆ, ಎ 2a 3a 4a ಎಟ್ಸೆಟ್ರಾ. ಫಸ್ಟು ನಾವು ಡಿಫ್ರೆನ್ಸ್ ಕಂಡುಹಿಡಿಯಬೇಕು. ಡಿಫ್ರೆನ್ಸ್ ಸೇಮ್ ಇದೆಯಾ ನೋಡಬೇಕು. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ a2 ಮೈನಸ್ a1 ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ 2a ಇದೆ, ಫಸ್ಟ್ ಟರ್ಮ್ a ಇದೆ. 2a a ಕಳೆದ್ರೆ a ಮಿಗುತ್ತೆ. a ಅಂದರೆ 1a, 2a ಇದೆ, ಅದರಲ್ಲಿ 1a ಕಳೆದ್ರೆ 1a ಮಿಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಟರ್ಮಲ್ಲಿ ಸೆಕೆಂಡ್ ಟರ್ಮ್ ಕಳಿಬೇಕು. a3 ಮೈನಸ್ a2, 3a ಮೈನಸ್ 2a ಇಸ್ ಈಕ್ವಲ್ ಟು a. 3ರಲ್ಲಿ 2 ಹೋದರೆ 1, a ಅಂದರೆ 1a. ನೆಕ್ಸ್ಟು ಇನ್ನೊಂದು ಡಿಫ್ರೆನ್ಸ್ ನೋಡೋಣ. a4 ಮೈನಸ್ a3 ಅಂದರೆ 4a ಮೈನಸ್ 3a ಇಸ್ ಈಕ್ವಲ್ ಟು a. ಡಿಫ್ರೆನ್ಸ್ ಎಲ್ಲದರಲ್ಲೂ ಸೇಮ್ ಬಂದಿದೆ, a ಬಂದಿದೆ. ಸೊ a2 minus a1 is equal to a3 minus a2 is equal to a4 minus a3. So the given list of numbers forms an AP. ಈ ಲಿಸ್ಟ್ ಆಫ್ ನಂಬರ್ಸ್ ಏನು ಕೊಟ್ಟಿದ್ದಾರೆ 10th ಕ್ವಶನ್ನು, ಅದು AP ಆಗುತ್ತೆ. AP ಆದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಡಿ ಬರೀಬೇಕು. ಕಾಮನ್ ಡಿಫರೆನ್ಸ್ ಡಿ. b is equal to a. a ಅನ್ನೋದು ಕಾಮನ್ ಡಿಫರೆನ್ಸ್. ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು, 5th ಟರ್ಮ್ 6th ಮತ್ತು 7th ಟರ್ಮ್ 3 ಟರ್ಮ್ ಕಂಡುಹಿಡಿಯಬೇಕು. a5ಗೆ ಫಾರ್ಮುಲಾ ಏನಿದೆ, a ಪ್ಲಸ್ 4d. ಫಾರ್ಮುಲಾ ಮುಂದೆ ಇಟ್ಕೊಂಡಿದ್ರಲ್ವ, ಫಾರ್ಮುಲಾ ಬರ್ಕೊಂಡಿರೋದು ಶೀಟು, ಅದರಲ್ಲಿ ಸೆಕೆಂಡ್ ಫಾರ್ಮುಲಾ ಇದೆ ನೋಡಿ, a ಪ್ಲಸ್ ಡಿ, a ಪ್ಲಸ್ 2d. ಅದೇ ಥರ 5ನೇ ಟರ್ಮ್ಗೆ ಏನು ಫಾರ್ಮುಲಾ, a ಪ್ಲಸ್ 4d. a ಪ್ಲಸ್ 4d ಅಂದರೆ 4 ಇಂಟು ಡಿ ಅಂದರೆ 4 ಇಂಟು a. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿದೆ a ಅಲ್ವಾ, ಅದಕ್ಕೆ 4 ಇಂಟು a. ನೆಕ್ಸ್ಟ್ a ಪ್ಲಸ್ ಹಂಗೆ ಬರ್ಕೊಂಡಿದ್ದೀವಿ, 4 ಇಂಟು a ಅಂದರೆ 4a. ಈಗ a ಪ್ಲಸ್ 4a ಏನಾಗುತ್ತೆ, 5a ಆಗುತ್ತೆ. a ಅಂದರೆ 1a ಅಂತ ಹೇಳಿದ್ದೀನಿ, 1a ಪ್ಲಸ್ 4a 5a ಆಗುತ್ತೆ. ಅದು 5th ಟರ್ಮ್ a5. ನೆಕ್ಸ್ಟು a6, a ಪ್ಲಸ್ 5d, a ಪ್ಲಸ್ 5 ಇಂಟು a, ಸೇಮ್ ಮೇಲೆ ಮಾಡ್ದಂಗೆ a5 ಮಾಡ್ದಂಗೆ, a ಪ್ಲಸ್ 5a 6a ಆಗುತ್ತೆ. ನೆಕ್ಸ್ಟು 7th ಟರ್ಮ್ a7, a ಪ್ಲಸ್ 6d is equal to a plus 6 into a plus 6a, 6 into a ಅಂದರೆ 6a, a plus 6a, 1a plus 6a ಎಷ್ಟಾಗುತ್ತೆ, 7a ಆಗುತ್ತೆ. a5 5a, a6 6a, a7 7a. ಇಷ್ಟೇ ಆನ್ಸರು. ಥ್ಯಾಂಕ್ ಯು.